ಕುಮಾರಿ ಅಂಜಲಿ ಅನ್ನತಕ್ಕಂಥ ಹೆಣ್ಣು ಮಗಳನ್ನು ಅಂಜಲಿ ತಂದೆ ಮೋಹನ ಅಂಬಿಗೇರ, ಆ ಹೆಣ್ಣುಮಗಳ ವಯಸ್ಸು 20 ವರ್ಷ. ಗಿರೀಶ್ ಸಾವಂತ ಅಂತಕ್ಕಂಥ ವ್ಯಕ್ತಿ ಆಕೆಯನ್ನು ಕೊಲೆ ಮಾಡ್ತಾನೆ. ಈ ಕೊಲೆಯನ್ನು ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ. ಇವತ್ತು ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡೋದಕ್ಕೆ ಬಯಸ್ತೇನೆ. ಈ ಒಂದು ಕೇಸನ್ನು ಕೂಡ CIDಗೆ ಕೊಡ್ತೇವೆ. We are going to entrust this case also to CID. ಅದು ಇಲ್ಲಿವರೆಗೂ ಮಾಡಿರಲಿಲ್ಲ. ಇವತ್ತು ಈಗ ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡ್ತಾ ಇದ್ದೇನೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಆದೇಶ ಹೊರಡುತ್ತೆ. ಈ ಪ್ರಕರಣ ಕೂಡ ಬಹಳ ಗಂಭೀರವಾಗಿ ಇರ್ತಕ್ಕಂಥದ್ದು. ಈ ಅಂಜಲಿ ಅನ್ನತಕ್ಕಂಥ ಕುಟುಂಬ ಅತ್ಯಂತ ಬಡತನದಿಂದ, ತಂದೆ ತಾಯಿಗಳು ಇಲ್ಲದೆ ಅವರ ಅಜ್ಜಿ ಅವರು ಬೆಳೆಸಿರ್ತಕ್ಕಂಥ ಹೆಣ್ಣುಮಗಳು, ಪ್ರತಿನಿತ್ಯ ಕೂಲಿ ಮಾಡಿ ದುಡಿದು ತಿಂತಕ್ಕಂಥವರು. ಅವಳನ್ನು ಭೀಕರವಾಗಿ ಕೊಲೆ ಮಾಡಬೇಕು ಅನ್ನೋದಾದರೆ ಯಾವ ಉದ್ದೇಶಕ್ಕೆ ಅವನು ಮಾಡಿದ್ದಾನೆ ಅನ್ನೋದನ್ನು, ಅವನನ್ನು ಕೂಡ ಈಗಾಗಲೇ ಪೊಲೀಸ್ ಸೆಕ್ಯೂರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ಕಂಡುಹಿಡಿಬೇಕಾಗ್ತದೆ ಮತ್ತು ಅದಕ್ಕೆ ತನಿಖೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಎರಡೂ ಕೊಲೆಗಳು ಈ ಭಾಗದಲ್ಲಿ, ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ. ಮತ್ತು ಇಂಥ ಘಟನೆಗಳು ಆಗಬಾರದು. ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗೋದಿಲ್ಲ. ಅದಕ್ಕಾಗಿ ನಾನು ಚುನಾವಣೆ ಇತ್ತು, ನಮ್ಮೆಲ್ಲ ನಾಯಕರುಗಳು ಈ ಭಾಗದಲ್ಲಿ ಕ್ಯಾನ್ವಾಸ್ ಮಾಡೋದಕ್ಕೆ ಬಂದಾಗ ಅವರೆಲ್ಲ ಬಂದು ನೋಡಿ ಹೋಗಿದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಅನೇಕ ಜನ ಮತ್ತು ಸ್ಥಳೀಯ ಶಾಸಕರುಗಳು, ಮುಖಂಡರುಗಳು ಎಲ್ಲ ಭೇಟಿ ಮಾಡಿದ್ದಾರೆ. ಜೊತೆಗೆ ನಮಗೊಂದು ರೀತಿ ಅನ್ರಿಟನ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ತಕ್ಷಣ ಹೋಮ್ ಮಿನಿಸ್ಟ್ರು ಹೋಗಬಾರ್ದು, ಎವಿಡೆನ್ಸ್ಗಳು ಮತ್ತೊಂದು ಅಲ್ಲೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ನೀವು ಹೋದರೆ ಅಂತೇಳಿ ನಮ್ಮನ್ನು ಇಲಾಖೆಯವರು ಸ್ವಲ್ಪ ನಿಧಾನಕ್ಕೆ ಕಳಿಸ್ತಾರೆ. ಆ ಕಾರಣದಿಂದ ಸ್ವಲ್ಪ ತಡ ಆಗಿರ್ಬೋದು. ಆದರೆ ಕೂಡ ಅಲ್ಲಿಂದಲೇ ನಾನು ಪ್ರತಿನಿತ್ಯ ಇದನ್ನೆಲ್ಲ ಮಾನಿಟರ್ ಮಾಡ್ತಾ ಇದ್ದೆ. ಪ್ರತಿ ದಿವಸ ಮಾಹಿತಿಯನ್ನು ಕೂಡ ನಾನು ತಗೊಳ್ತಾ ಇದ್ದೆ. ಆದ್ದರಿಂದ ಇವತ್ತು